ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಕುರ್ಚಿ ಕಿತ್ತಾಟದಲ್ಲಿ ಈಗ ಅಸಲಿ ಆಟವನ್ನ ರಾಹುಲ್ ಗಾಂಧಿ ಅತಿ ಬುದ್ಧಿವಂತಿಕೆಯಿಂದ ಆಡೋಕೆ ನಿಂತಿದ್ದಾರೆ. ಪ್ರಿಯಾಂಕ್ ಖರ್ಗೆಯನ್ನ ರಾಹುಲ್ ದೆಹಲಿಗೆ ಕರೆಸಿಕೊಂಡಿದ್ದ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇವೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅವರದ್ದೇ ಕಾರಲ್ಲಿ ಕುಳಿತು ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಬಂದಿದ್ರು. ಅದಾದ ನಂತರ ಬೇರೆಯದ್ದೇ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಲ ನಾಯಕರ ಬಾಯನ್ನ ಮುಚ್ಚಿಸೋಕೆ ರಾಹುಲ್ ಕೈ ಹಾಕಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆಯೇ ಸಿದ್ದರಾಮಯ್ಯಗೆ ಎದುರಾಳಿ ಅನ್ನೋ ಹಾಗೆ ಆಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಸಿಗುತ್ತೆ? ರಾಹುಲ್ ಗಾಂಧಿ ಮಾಡ್ಕೊಂಡಿರೋ ಹೊಸ ಪ್ಲಾನ್ ಏನು? ರಾಜ್ಯದಲ್ಲಿ ನಾನು ಸಿಎಂ ಆಕಾಂಕ್ಷಿ, ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತಿದ್ದವರಿಗೆ ಶಾಕ್ ಕೊಡೋಕೆ ರಾಹುಲ್ ಗಾಂಧಿ ಮುಂದಾದ್ರ? ಮಲ್ಲಿಕಾರ್ಜುನ ಖರ್ಗೆ ಪುತ್ರನಿಗೆ ಸದ್ದಿಲ್ಲದೆ ಒಲಿತಾ ಇದೆಯಾ ಉನ್ನತ ಹುದ್ದೆ? ಏನಿದು ರಾಹುಲ್ ಗಾಂಧಿ ರಾಜ್ಯದ ಹಿರಿಯ ನಾಯಕರಿಗೆ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕುರ್ಚಿ ಕಿತ್ತಾಟದಲ್ಲಿ ಕೊನೆಗೂ ರಾಹುಲ್ ಗಾಂಧಿ ಯಾವುದೋ ಅತಿ ಮುಖ್ಯವಾದ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ರವಾನೆ ಮಾಡಿದ್ದಾರೆ. ಮೊನ್ನೆ ವಿದೇಶದಿಂದ ಬಂದಿದ್ದ ರಾಹುಲ್ ಗಾಂಧಿ ಹಿರಿಯ ಶಾಸಕ ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು, ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ದೆ ಆದ್ರೆ ಏನೆಲ್ಲ ಆಗುತ್ತೆ, ಯಾವೆಲ್ಲ ಕಷ್ಟಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗತ್ತೆ, ಈಗ ಎಷ್ಟು ಶಾಸಕರು ಡಿ.ಕೆ. ಪರವಾಗಿ ಇದ್ದಾರೆ, ಅದೆಷ್ಟು ಶಾಸಕರು ಮತ್ತು ನಾಯಕರು ಸಿದ್ದರಾಮಯ್ಯ ವಿರುದ್ಧ ಇದ್ದಾರೆ, ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸೋಕೆ ಹೋದ್ರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗತ್ವೆ, ಸಿದ್ದು ಬಣದಲ್ಲಿರೋ ಮಂತ್ರಿಗಳು ಮತ್ತು ಶಾಸಕರು ಯಾವ ದಾಳಗಳನ್ನು ಉರುಳಿಸ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ಬುಲಾವ್ ಕೊಟ್ಟಿದ್ದೆ ಪ್ರಿಯಾಂಕ್ ಖರ್ಗೆಗೆ. ಅದು ಕೂಡ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಮತ್ತು ಮುಂದೆ ಏನೆಲ್ಲ ಮಾಡಿದ್ರೆ ಸೂಕ್ತ ಅನ್ನೋ ಚರ್ಚೆಯನ್ನ ಮಾಡೋಕೆ ಅನ್ನೋದೇ ಒಂದಷ್ಟು ಜನರಿಗೆ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದೆಷ್ಟು ಹಿರಿಯ ನಾಯಕರು ಇದ್ದಾರೆ. ಅದರಲ್ಲೂ ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ ಇಂತಹ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವರು ಕೆಲವರು ಇದ್ದಾರೆ. ಇವರು ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಬಣದ ಹಾಗೆ ಕಾಣಿಸಿಕೊಳ್ತಾರೆ ಅನ್ನೋದು ನಿಜ. ಅದು ವಯಸ್ಸಿನಲ್ಲಿ ಮಾತ್ರ. ಅದೇ ಪಕ್ಷ ಅಂತ ಬಂದಾಗ ಎಲ್ಲರ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡಲ್ಲ. ಮಾತುಗಳು ಮಿತಿಯಾಗಿರುತ್ತವೆ, ಮಾಡೋ ಕೆಲಸ ಮತ್ತು ತೆಗೆದುಕೊಳ್ಳೋ ನಿರ್ಧಾರ ಸರಿಯಾಗಿರುತ್ತವೆ. ಅದರಲ್ಲೂ ಪಕ್ಷ ಅಂತ ಬಂದಾಗ ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಿದ್ರು, ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಅಲ್ಲಿ ಸರಿಯಾದ ಸಲಹೆಗಳು ಮತ್ತು ಉತ್ತರಗಳನ್ನು ಪಕ್ಷದ ಹಿತದೃಷ್ಟಿಯಿಂದ ಕೊಡ್ತಾರೆ. ಆದರೂ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ದೆಹಲಿಗೆ ರಾಹುಲ್ ಗಾಂಧಿ ಕರೆಸಿಕೊಳ್ಳೋಕೆ ಮುಖ್ಯವಾದ ಕಾರಣ ಅಂದರೆ ಕೇವಲ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕ ಅಂದರೆ ಖಂಡಿತ ಅಲ್ಲ. ಹಾಗೇನಾದರೂ ಕೇವಲ ರಾಜ್ಯದಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದೇ ಆಗಿದ್ದರೆ ಕಳೆದ 4 ದಿನಗಳಿಂದ ಎಐಸಿಸಿ ಅಧ್ಯಕ್ಷ ಅಂತ ಹೇಳಿಕೊಳ್ಳೋ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಲ್ಲೇ ಇದ್ರು. ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಅವರ ಜೊತೆ ಮಾತುಕತೆಗಳನ್ನಾಡಿ ಸಿಎಂ ಕುರ್ಚಿಯ ಕಿತ್ತಾಟ ಮತ್ತು ಕುರ್ಚಿಗಾಗಿ ಆಗ ನಡೆದಿದ್ದ ಒಪ್ಪಂದದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ. ಅದಾದ ನಂತರ ಡಿ.ಕೆ. ಬ್ರದರ್ಸ್ ಈ ಖರ್ಗೆಯ ಮನೆಗೆ ಹೋಗದೆ ಸೆಡ್ಡನ್ನು ಹೊಡೆದಿದ್ದನ್ನು ನೋಡಿದ್ದಾರೆ. ಅದ್ಯಾಕೆ ಅನ್ನೋದು ಅವರಿಗೂ ಗೊತ್ತಿದೆ. ಅದರಲ್ಲೂ ಖರ್ಗೆ ಮನೆ ಅದೆಲ್ಲೋ ಚಂದ್ರಲೋಕದಲ್ಲೋ ಇಲ್ಲ ಮಂಗಳ ಗ್ರಹದಲ್ಲೋ ಇಲ್ಲ. ಡಿ.ಕೆ. ಶಿವಕುಮಾರ್ ಮನೆಯಿಂದ ಜಂಪ್ ಮಾಡಿದರೆ ಮುಂದಿನ ರಸ್ತೆಯಲ್ಲೇ ಇದೆ, ಅಲ್ಲಿ ಮನೆ ಸಿಕ್ಕಿಬಿಡುತ್ತೆ. ಅಂಥದ್ರಲ್ಲೂ ಇವರು ಹೋಗದೇ ಇದ್ದಾಗ ಹೇಗೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಹಿಂಗಿದ್ದಾಗ ಇಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆಗೆ ತುಂಬ ಚೆನ್ನಾಗಿ ಗೊತ್ತೇ ಇದೆ. ಆದರೂ ಈಗ ಪ್ರಿಯಾಂಕ್ ಖರ್ಗೆಯನ್ನು ಕರೆಸಿಕೊಂಡಿರೋದು ಇಲ್ಲಿಯವರೆಗೂ ಎಡವಟ್ಟು ಅಂದುಕೊಂಡಿದ್ದ ರಾಹುಲ್ ಗಾಂಧಿ ಒಂದು ಅತಿ ಬುದ್ಧಿವಂತಿಕೆಯ ಆಟವನ್ನು ಆಡೋಕ್ಕೆ ನಿಂತಿದ್ದಾರೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆಯ ಜೊತೆಗೆ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸದ್ಯಕ್ಕೆ ಡಿ.ಕೆ. ಪರವಾಗಿ ಎಷ್ಟು ಶಾಸಕರಿದ್ದಾರೆ, ಸಿದ್ದರಾಮಯ್ಯ ಪರವಾಗಿ ಎಷ್ಟು ಸಂಖ್ಯೆ ಇದೆ, ಯಾರೆಲ್ಲ ಸಿದ್ದು ಪರ ಒಲವನ್ನು ಹೊಂದಿದ್ದಾರೆ, ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆದರೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡವರು ಎಷ್ಟು ಜನ ಡಿ.ಕೆ. ಜೊತೆಗೆ ನಿಲ್ತಾರೆ, ಡಿ.ಕೆ. ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನು ಕೊಟ್ಟರೆ ಏನೆಲ್ಲ ಹೊಸ ಪ್ರಾಬ್ಲಮ್ಗಳು ಬರುತ್ತವೆ, ಹಾಗೆಯೇ ಮುಖ್ಯವಾಗಿ ಈ 2.5 ವರ್ಷದಲ್ಲೇ ನಿಜವಾಗಿಯೂ ಪಕ್ಷಕ್ಕೆ ದುಡಿದಿರೋ ಮಂತ್ರಿಗಳು ಸಿದ್ದು ಪರವಾಗಿದ್ದಾರೋ ಅಥವಾ ಸ್ವಾರ್ಥಕ್ಕಾಗಿ ಪಕ್ಷವನ್ನು ಉಪಯೋಗ ಮಾಡಿಕೊಂಡವರು ಯಾರ ಜೊತೆ ಗುರುತಿಸಿಕೊಂಡಿದ್ದಾರೆ, ಎಲ್ಲವೂ ಚರ್ಚೆಯಾಗಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಮ್ಮ ಮುಂದೆಯೇ ಇದ್ದಾವೆ.
ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ಅವರ ಬಣದಲ್ಲಿರೋ ನಾಯಕರು ಪಕ್ಷವನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತೇ ಇದೆ. ಅದರಲ್ಲೂ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಎಲ್ಲ ಮಂತ್ರಿಗಳನ್ನು ಸೇರಿಸಿ ಆಗಾಗ ಒಂದಷ್ಟು ಡಿನ್ನರ್ ಮೀಟಿಂಗ್ ಮಾಡಿಕೊಂಡಿರೋದು, ಅಹಿಂದ ಅನ್ನೋ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡನ್ನು ಹೊಡೆದು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಕಾರ್ಯಕ್ರಮಗಳನ್ನು ನಡೆಸಿರೋದು. ಅದಾದ ನಂತರ ಪದೇ ಸಿದ್ದು ಬಣದಲ್ಲಿರೋ ಶಾಸಕರು ಮಾಧ್ಯಮಗಳ ಮುಂದೆ ಬಂದು ಸಿದ್ದರಾಮಯ್ಯ 5 ವರ್ಷ CM ಅಂತ ಹೇಳೋದು, ಯಾವುದು ಆಗಲ್ಲ ಅನ್ನೋದು ಗೊತ್ತಾದರೆ ದಲಿತ CM ಅನ್ನೋದನ್ನು ಮುಂದೆ ತರೋದು, ಇದೆಲ್ಲವನ್ನ ಮಾಡಿಕೊಂಡಿದ್ದಾರೆ. ಹಾಗೇನಾದರೂ ಸರಿಯಾಗಿ ನೋಡಿದರೆ ಇದ್ದಿದ್ರಲ್ಲಿ DK ಶಿವಕುಮಾರ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತೇ ಇದೆ. ಅದೇ ವರದಿಯನ್ನು ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಯ ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಇಲ್ಲಿ ಪ್ರಿಯಾಂಕ್ ಖರ್ಗೆಯನ್ನು ಕರೆಸಿ ಈ ವಿಚಾರವನ್ನು ಮಾತಾಡೋಕ್ಕೆ ಮುಖ್ಯವಾದ ಕಾರಣ ಅಂದರೆ, ಈಗ ಸಿದ್ದರಾಮಯ್ಯ ಕುರ್ಚಿಯನ್ನು ಬಿಡೋ ಸಮಯ ಬಂದಾಗ ಮತ್ತೆ ಮುನ್ನೆಲೆಗೆ ಬರೋದು ದಲಿತ CM ಅನ್ನೋ ಕೂಗು. ಅದಕ್ಕೆ ಬೇಕಾದ ತಯಾರಿಯನ್ನು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮಾಡ್ತಾ ಇದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಶಾಸಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವೆಲ್ಲರೂ ಅಂದುಕೊಂಡಿದ್ದು ಸಿದ್ದರಾಮಯ್ಯ ಪರವಾಗಿ ಟ್ರಬಲ್ ಶೂಟರ್ ಆಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಆದರೆ ಅಸಲಿಗೆ ಈ ಯತೀಂದ್ರ ಮಾಡ್ತಾ ಇರೋದು ಅಲ್ಲಿ ಭೇಟಿ ಮಾಡಿರೋ ಶಾಸಕರಿಗೆ ಮುಂದೆ ದಲಿತರೊಬ್ಬರು CM ಆಗಬೇಕು ಅನ್ನೋದನ್ನು ಕೇಳಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಅಂತ. ಅದನ್ನು ಖುದ್ದು ಯಾವ ಶಾಸಕರನ್ನು ಈ ಯತೀಂದ್ರ ಭೇಟಿಯನ್ನು ಮಾಡಿದ್ರೋ ಅವರೇ ಬಾಯಿ ಬಿಡ್ತಾ ಇದ್ದಾರೆ. ಜೊತೆಗೆ ಕಳೆದ 3 ದಿನಗಳಿಂದ ಪರಮೇಶ್ವರ್ ಕೂಡ ನಾನು CM ಆಕಾಂಕ್ಷಿ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಹೇಳಿಕೊಳ್ತಾ ಇದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ CM ಕುರ್ಚಿಯನ್ನು ಬಿಡಲೇಬೇಕಾದ ಸಮಯ ಬಂದಾಗಿದೆ ಅನ್ನೋದು ಸಿದ್ದುಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಇಂತಹ ಒಂದಷ್ಟು ದಾಳಗಳನ್ನು ಉರುಳಿಸೋ ಪ್ರಯತ್ನಗಳನ್ನು ಸಿದ್ದು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ DK ಶಿವಕುಮಾರ್ಗೆ CM ಪದವಿಯನ್ನು ಬಿಟ್ಟು ಕೊಡಲ್ಲ ಅಂತ ನೇರವಾಗಿ ಹೇಳೋಕೆ ಆಗಲ್ಲ. ಹಾಗಾಗಿ ಅಲ್ಲಿ ಅಹಿಂದ ಮತ್ತು ದಲಿತ ಅನ್ನೋದನ್ನೇ ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು CM ಆಗಿ ಉಳಿದುಕೊಳ್ಳೋ ಯೋಚನೆಯನ್ನು ಮಾಡಿದ್ರು. ಅದು ಯಾವಾಗ ಆಗಲ್ಲ ಅನ್ನೋದು ಗೊತ್ತಾಯ್ತೋ ಆಗ ಮತ್ತೆ ಮುನ್ನೆಲೆಗೆ ತಂದಿದ್ದೆ ದಲಿತ CM ಅನ್ನೋ ಅಸ್ತ್ರ. ಇಲ್ಲಿ CM ಸಿದ್ದರಾಮಯ್ಯ CM ಆಗದೇ ಇದ್ರೂ ಪರವಾಗಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಉದ್ದೇಶ ಎದ್ದು ಕಾಣಿಸ್ತಾ ಇದೆ. ಇನ್ನು ಮಂತ್ರಿಗಳಾಗಿ ಸಿದ್ದರಾಮಯ್ಯ ಬಣದಲ್ಲಿರೋ ಎಷ್ಟೋ ಜನರು DK CM ಆದರೆ DK ಪರವಾಗಿದ್ದೀವಿ ಅನ್ನೋದನ್ನು ಹೇಳಿಕೊಳ್ತಾರೆ. ಇನ್ನು ಕೆಲವರು ತಟಸ್ಥವಾಗಿ ನಮಗೆ ಕೊಟ್ಟ ಕೆಲಸವನ್ನು ಮಾಡಿಕೊಂಡು ಹೋಗ್ತೀವಿ ಅಂತ ಸೈಲೆಂಟ್ ಆಗಿರ್ತಾರೆ. ಯಾರೋ 4-5 ಜನರು ಮಾತ್ರ ಸ್ವಲ್ಪ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾನೆ ಇರ್ತಾರೆ. ಅದನ್ನು ಬಿಟ್ಟರೆ ಮುಂದೆ ಮಂತ್ರಿ ಆಗಬೇಕು ಅಂದರೆ DK ಪಕ್ಕಕ್ಕೆ ಬಂದು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಜೈ ಅನ್ನೋರು ಕೂಡ ಇದ್ದಾರೆ. ಅಂತಹ ದೃಶ್ಯಗಳನ್ನು ಈಗಾಗಲೇ ನಿನ್ನೆಯಿಂದ DK ಶಿವಕುಮಾರ್ ಮನೆಯಲ್ಲಿ ನೋಡ್ತಾನೆ ಇದ್ದೀವಿ. ನಿನ್ನೆ ಮಧ್ಯಾಹ್ನದವರೆಗೂ ಸಿದ್ದರಾಮಯ್ಯ 5 ವರ್ಷ CM ಅಂತಿದ್ದ ಜಮೀರ್ ಅಹಮದ್ ಖಾನ್ ನಿನ್ನೆ ಸಂಜೆ ಇದ್ದಕ್ಕಿದ್ದ ಹಾಗೆ DK ಶಿವಕುಮಾರ್ ಮನೆಗೆ ಬಂದು DKಯನ್ನು ಭೇಟಿ ಮಾಡಿ ಮಾಧ್ಯಮದ ಮುಂದೆ ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇನೆಂದರೆ DK ಶಿವಕುಮಾರ್ಗೆ 129 ಶಾಸಕರ ಬೆಂಬಲ ಇದೆ, ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಹಾಗಂತ ಜಮೀರ್ ತಲೆ ಕೆಟ್ಟು ಇಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ DK ಶಿವಕುಮಾರ್ಗೆ 129 ಶಾಸಕರ ಬೆಂಬಲ ಇಲ್ಲ ಅನ್ನೋದು ರಾಜ್ಯದಲ್ಲಿರೋ ಯಾವುದೇ ಮುಟ್ಟಾಳನನ್ನು ಕೇಳಿದ್ರು ಹೇಳ್ತಾರೆ. ಆದರೂ ಈ ಜಮೀರ್ ಬಕೆಟ್ ಹಿಡಿಯೋದನ್ನು ಬಿಟ್ಟು ಒಂದು ಸಿಂಟೆಕ್ಸ್ ಟ್ಯಾಂಕನ್ನೇ ಹಿಡಿತಾ ಇದ್ದಾರೆ. ಅದಕ್ಕೆ ಕಾರಣ ಅಂದರೆ ಅವರ ಮಾತುಗಳಿಂದ DKಗೆ ಖುಷಿಯಾಗಿ ಒಂದು ಮಂತ್ರಿ ಪದವಿಯನ್ನು ಮುಂದುವರಿಸಿದರೆ ಇನ್ನೊಂದಷ್ಟು ಬಡವರಿಗೆ ಕೊಡಬೇಕಾಗಿರೋ ಮನೆಗಳನ್ನು ದುಡ್ಡಿಗೆ ಮಾರಾಟ ಮಾಡಿ ಒಂದಷ್ಟು ಖಜಾನೆಯನ್ನು ತುಂಬಿಸಿಕೊಳ್ಳೋ ಯೋಚನೆ ಅಷ್ಟೇ. ಇನ್ನು ನಿನ್ನೆ ಮಧ್ಯಾಹ್ನ ತಾನೇ ಮಾಧ್ಯಮಗಳ ಮುಂದೆ ಗರಂ ಆಗಿ ಮಾತಾಡಿದ್ದ. ಅದರಲ್ಲೂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ CM ಇಷ್ಟೇ ಅವಧಿ ಇರ್ತಾರೆ ಅಂತ ಮೊದಲೇ ಹೇಳೋ ಸಂಸ್ಕೃತಿಯೇ ಇಲ್ಲ ಅಂತಿದ್ದ KJ ಜಾರ್ಜ್ ಕೂಡ DK ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಹಾಗೆ ಸುಮ್ಮನೆ ಉದಾಹರಣೆ ಅಷ್ಟೇ. ಅಂದರೆ ಈ ಮಂತ್ರಿಗಳು ಎಲ್ಲಿ ಅಧಿಕಾರ ಸಿಗುತ್ತೋ ಆ ಕಡೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗತ್ತೆ. ಅದನ್ನೇ ಪ್ರಿಯಾಂಕ್ ಖರ್ಗೆ ಕೂಡ ಈಗ ರಾಹುಲ್ ಗಾಂಧಿಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ಎಲ್ಲ ಸರಿ, ದಲಿತ ಮತ್ತು ಅಹಿಂದ ಅನ್ನೋದನ್ನೇ ಮುಖ್ಯ ಅಸ್ತ್ರವಾಗಿ ಸಿದ್ದರಾಮಯ್ಯ ಬಳಸಿಕೊಳ್ಳೋ ಪ್ರಯತ್ನವನ್ನು ಪದೇ ಮಾಡ್ತಾ ಇರ್ತಾರೆ. ಅದಕ್ಕೆ ಕೌಂಟರ್ ಕೊಡೋಕೆ ಪ್ರತ್ಯಸ್ತ್ರವಾಗಿ ಉಪಯೋಗ ಮಾಡೋಕ್ಕೆ ರಾಹುಲ್ ಗಾಂಧಿ ಬಳಕೆ ಮಾಡಿಕೊಳ್ಳೋಕೆ ಮುಂದಾಗ್ತಾ ಇರೋದೇ ಇದೇ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆಯನ್ನ. ಅಂದರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ RSS ವಿಚಾರವನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿದ್ರು. ಅದು ಇಡೀ ದೇಶದಲ್ಲಿ ಸದ್ದನ್ನು ಮಾಡಿತ್ತು.
ಅಲ್ಲಿ ಪ್ರಿಯಾಂಕ್ ಖರ್ಗೆಗೆ ಮುಖಭಂಗ ಆಯ್ತೋ ಇಲ್ಲ ಅಂದ್ರೆ ಕೊನೆಗೆ RSS ಅಂದುಕೊಂಡಿದ್ದನ್ನ ಮಾಡ್ತೋ ಅನ್ನೋದಕ್ಕಿಂತ ಪ್ರಿಯಾಂಕ್ ಖರ್ಗೆಯ ಪ್ರಕಾರ RSS ಅನುಮತಿಯನ್ನ ಕೇಳೋ ಮಟ್ಟಕ್ಕೆ ತಂದಿದ್ದೀನಿ, ಅಲ್ಲಿಗೆ ನಾನೇ ಗೆದ್ದಿದ್ದೀನಿ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ. ಅದರಲ್ಲೂ RSS ಯಾಕೆ ರಿಜಿಸ್ಟರ್ ಆಗಿಲ್ಲ, ಸರ್ಕಾರಕ್ಕೆ ಹೇಗೆಲ್ಲ ತೆರಿಗೆಯನ್ನ ವಂಚನೆ ಮಾಡ್ತಾ ಇದೆ ಅನ್ನೋದನ್ನ ದಾಖಲೆ ಸಮೇತ ಇಡ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅದನ್ನ ಇಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವಿಗೆ ಪ್ರಿಯಾಂಕ್ ಖರ್ಗೆ ಸರಿಯಾಗಿದ್ದಾರೆ ಅನ್ನೋದು ರಾಹುಲ್ ಗಾಂಧಿಯ ಯೋಚನೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆಯ ಪುತ್ರ, ಹಾಗಾಗಿ ನಾಳೆ ಸಿದ್ದರಾಮಯ್ಯ ದಲಿತ ಮತ್ತು ಅಹಿಂದ ಅನ್ನೋದನ್ನ ಹೇಳ್ಕೊಂಡು ಆಟ ಆಡೋಕೆ ಬಂದರೆ ಅಲ್ಲಿ CM DK ಶಿವಕುಮಾರ್ ಆಗ್ತಾರೆ. ಅದೇ DCM ಆಗಿ ಪ್ರಿಯಾಂಕ್ ಖರ್ಗೆಯನ್ನು ಮಾಡೋ ಮಾಸ್ಟರ್ ಪ್ಲಾನ್ ಒಂದನ್ನು ರಾಹುಲ್ ಗಾಂಧಿ ಮಾಡಿಕೊಂಡಿದ್ದಾರೆ. ಇಲ್ಲ ಅಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಕಾಯ್ತಾ ಇದ್ದಾರೆ. ಅವರನ್ನು ಮಾಡಿದ್ದೇ ಆದರೆ ಅದು DK ಶಿವಕುಮಾರ್ CM ಆಗಿ ಆಡಳಿತ ನಡೆಸೋಕೆ ತೊಂದರೆ ಆಗತ್ತೆ. ಇಲ್ಲ ಅಂದರೆ DK ಸುರೇಶ್ಗೆ ಆ ಸ್ಥಾನವನ್ನು ಕೊಡಿ ಅಂತ ಕೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಅಂತಹ ಸಮಯದಲ್ಲಿ ಪ್ರಿಯಾಂಕ್ ಖರ್ಗೆಯನ್ನ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ಬೇರೆ ಯಾರನ್ನಾದರೂ DCM ಮಾಡೋದು. ಆಗ ಅಹಿಂದ ಅಂತ ಮಾತಾಡೋರು ಯಾರು ಮಾತಾಡಲ್ಲ, ದಲಿತ CM ಆಗಬೇಕು ಅನ್ನೋರು ಇಲ್ಲಿ ಮಾತಾಡೋಕೆ ಆಗಲ್ಲ. ಯಾಕಂದರೆ ಅವರಿಗೆ ಕೊಡಬೇಕಾದ ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತ ಎಲ್ಲರಿಗೂ ತೋರಿಸಿದ ಹಾಗೆ ಆಗುತ್ತೆ. ಹೇಗಿದ್ರು ಮಲ್ಲಿಕಾರ್ಜುನ ಖರ್ಗೆಗೆ CM ಆಗೋ ಕಾಲದಲ್ಲಿ ಸಿದ್ದರಾಮಯ್ಯ ಅವರಿಗೆ ತ್ಯಾಗವನ್ನು ಮಾಡಿದ್ರು. ಅದಕ್ಕಾಗಿ ಈಗ ಅವರ ಪುತ್ರನಿಗೆ ಒಂದು DCM ಇಲ್ಲಾಂದರೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಎಲ್ಲರೂ ಸುಮ್ಮನಾಗ್ತಾರೆ ಅನ್ನೋದೇ ರಾಹುಲ್ ಗಾಂಧಿಯ ಮಹಾ ಪ್ಲ್ಯಾನ್. ಇದನ್ನೇ ಈಗ ಪ್ರಿಯಾಂಕ್ ಖರ್ಗೆ ಜೊತೆ ಚರ್ಚೆ ಮಾಡಲಾಗಿದೆ. ಇನ್ನು ನಾವೆಲ್ಲರೂ ನಿನ್ನೆ ನೋಡಿದ್ವಿ, DK ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆಯ ಕಾರಲ್ಲೇ ವಿಮಾನ ನಿಲ್ದಾಣದವರೆಗೆ ಹೋಗಿದ್ರು. ಆಗಲೂ DK ಮಾತಾಡಿ ಹೇಳ್ಕೊಂಡಿರೋದು ಅದನ್ನೇ, ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ. ಈ 2.5 ವರ್ಷದಲ್ಲಿ ನನ್ನ ಪರವಾಗಿ ಇವತ್ತು ದೆಹಲಿಗೆ ಬರ್ತಾ ಇರೋ ಯಾವುದೇ ಶಾಸಕರು ಪಕ್ಷವನ್ನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಮಾಡೋಕೆ ಯೋಚನೆಯನ್ನು ಮಾಡಿರಲಿಲ್ಲ. ಅದೇ ಸಿದ್ದು ಬಣದಲ್ಲಿರೋ ನಾಯಕರು ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ದೆಹಲಿಗೆ ಬಂದು ಆಗಾಗ ಅದೇ ಮಾತುಗಳನ್ನಾಡ್ತಾ ಇದ್ರು. ಅದು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾನೇ ಇತ್ತು. ಯಾವತ್ತಿದ್ರೂ ನಾನು ಪಕ್ಷದ ಕಟ್ಟಾಳು, ಈಗಲೂ ನಾನು ಕೇಳ್ತಾ ಇರೋದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ, ಇಲ್ಲ ಅಂದರೆ ಹೈಕಮಾಂಡ್ ಕೊಡಲ್ಲ ಅಂತ ಹೇಳಿದ್ರು ಪಕ್ಷಕ್ಕಾಗಿ ಸುಮ್ಮನೆ ಇದ್ದು ಬಿಡ್ತೀನಿ ಅಂತ. ಆಗಲೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು, ಹಾಗೇನೂ ಇಲ್ಲ, ಈಗಾಗಲೇ CM ಕುರ್ಚಿಯನ್ನು ನಿಮಗೆ ಕೊಡೋ ಮಾತುಕತೆಗಳು ಆಗಿವೆ, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಈಗ ನೋಡಿದರೆ ಖರ್ಗೆಗೆ ಲಡ್ಡು ಬಂದು ಬಾಯಿಗೆ ಬೀಳ್ತಾ ಇದೆ. ತನ್ನ ಮಗನಿಗೆ ಯಾವುದೋ ಒಂದು ಒಳ್ಳೆಯ ಹುದ್ದೆ ಸಿಗುತ್ತೆ ಅಂದರೆ ಖರ್ಗೆ ತಾನೇ ಯಾಕ್ರಿ ಬೇಡ ಅಂತಾರೆ. ಅದನ್ನೇ ಈಗ ರಾಹುಲ್ ಗಾಂಧಿ ಮಾಡ್ತಾ ಇರೋದು. ಇಲ್ಲಿ ಪಕ್ಷ ಎಲ್ಲೂ ಸಿದ್ದರಾಮಯ್ಯ ಅವರನ್ನು CM ಕುರ್ಚಿಯಿಂದ ಇಳಿಸಿದ್ರು ಡ್ಯಾಮೇಜ್ ಆಗಬಾರ್ದು ಅನ್ನೋ ಯೋಚನೆ ಮಾಡಿ ಇದೇ ವಿಚಾರವನ್ನು ದೆಹಲಿಯಿಂದ ನಿನ್ನೆ ಮಧ್ಯಾಹ್ನ ಬಂದಿರೋ ಪ್ರಿಯಾಂಕ್ ಖರ್ಗೆ DK ಶಿವಕುಮಾರ್ ಅವರಿಗೆ ಸೀಕ್ರೆಟ್ ಮೀಟಿಂಗ್ ಮಾಡಿ ಹೇಳಿದ್ದಾರೆ. ಅದಾದ ನಂತರ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು DK ಮನೆಗೆ ಓಡೋಡಿ ಬರ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದ DK ಮನೆಯಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಮತ್ತು ಮೀಟಿಂಗ್ ಹೇಗಿವೆ ಅಂದರೆ ಅಲ್ಲಿ ಕಾಫಿ ಕೊಡೋ ವ್ಯಕ್ತಿಗೂ ಅವಕಾಶ ಇಲ್ಲ. ಇನ್ನು ಯಾವಾಗಲೂ DK ಶಿವಕುಮಾರ್ ಮನೆಯಲ್ಲಿ ಯಾವುದೇ ಮೀಟಿಂಗ್ ಆದರೂ ಅದಕ್ಕೆ ಸಿದ್ದನ್ನು ಹೊಡೆಯೋಕೆ ಸಿದ್ದು ಬಣದ ನಾಯಕರು ಒಂದು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರು. ಆದರೆ ನಿನ್ನೆ ಸಂಜೆಯ ವೇಳೆಗೆ ಸಿದ್ದರಾಮಯ್ಯ ಮಾತ್ರ ಒಂದಷ್ಟು ಕಡತಗಳನ್ನು ವಿಲೇವಾರಿ ಮಾಡಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯ CM ಕುರ್ಚಿಯನ್ನು ಬಿಟ್ಟು ಇಳಿಯೋಕೆ ಹೈಕಮಾಂಡ್ ಹೇಳಿದ್ದಾಗಿದೆ. ಅವರು ಇಲ್ಲಿಯವರೆಗೂ ಬಳಕೆ ಮಾಡಿಕೊಳ್ತಾ ಇದ್ದ ಅಹಿಂದ ಮತ್ತು ದಲಿತಾಸ್ತ್ರಕ್ಕೆ ಪ್ರತಿ ಅಸ್ತ್ರವಾಗಿ ಪ್ರಿಯಾಂಕ್ ಖರ್ಗೆಯನ್ನ ಈ ರಾಹುಲ್ ಗಾಂಧಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಮುಂದೆ ಕಾಣಿಸ್ತಾ ಇದೆ. ಆದರೆ DK ಶಿವಕುಮಾರ್ CM ಆಗೋ ದಿನಾಂಕ ಮಾತ್ರ ನಿಗದಿ ಆಗಬೇಕು ಅಷ್ಟೇ. ಇದು ಗೆಳೆಯರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮಾತ್ರ ಅಲ್ಲದೆ ಸಿದ್ದು ಬಣದ ದಲಿತಾಸ್ತ್ರ ಮತ್ತು ಅಹಿಂದಾಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಪ್ರಿಯಾಂಕ್ ಖರ್ಗೆಯನ್ನು ಬಳಸಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.